ಒಳಗಡೆ ಅಂದ್ರೆ 14ನೇ ತಾರೀಕಿನ ಒಳಗಡೆ ಸಂಪುಟ ವಿಸ್ತರಣೆ ಆಗತ್ತೆ ಪಕ್ಕ. ನೂತನ ಸಚಿವರುಗಳು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಆರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದು 13 ಜನ. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 13 ಜನ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಇನ್ನುಳಿದಿರುವಂತಹ 20 ಸ್ಥಾನಗಳಿಗೆ 60 ಜನ ಆಕಾಂಕ್ಷಿಗಳು ರೇಸಲ್ಲಿದ್ದಾರೆ. ಸೊ ನೋಡೋಣ, ಒಂದಷ್ಟು ಜನರ ಹೆಸರುಗಳು ಕೂಡ ಫೈನಲ್ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಸ್ಟ್ರಾಟರ್ಜಿಯನ್ನ ಮಾಡಿ, ಸಾಕಷ್ಟು ಅಳೆದು ತೂಗಿ ಒಂದಷ್ಟು ಜನರ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಯಾಕಂದ್ರೆ 2ನೇ ಲಿಸ್ಟಲ್ಲಿ ಡಿ.ಕೆ. ಶಿವಕುಮಾರ್ ಅವರದ್ದೇ ನಡೆಯೋದು. ಡಿ.ಕೆ. ಶಿವಕುಮಾರ್ ಅವರು ಬೇರೆ ಬೇರೆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ 2028ರ ವಿಧಾನಸಭೆ ಚುನಾವಣೆಯನ್ನ ತಲೆಯಲ್ಲಿಟ್ಕೊಂಡು 2028ಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಆ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸ್ಟ್ರಾಟರ್ಜಿಯನ್ನ ಪ್ಲೇ ಮಾಡ್ತಾ ಇರೋದು. ಸೊ ಈಗ ಜಿಲ್ಲಾವಾರು, ಜಾತಿವಾರು ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಲಾಗುತ್ತೆ. ಒಂದಷ್ಟು ಜನರ ಹೆಸರುಗಳು ಕೂಡ ಫೈನಲ್ ಆಗಿದೆ. ಸೊ ಯಾರೆಲ್ಲ ಇದ್ದಾರೆ 2ನೇ ಲಿಸ್ಟಲ್ಲಿ? ಮೊದಲನೇ ಲಿಸ್ಟಲ್ಲಿ ಕೈತಪ್ಪದಂತವರ ಹೆಸರಿದ್ಯಾ? ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದಂತಹ ಒಂದಷ್ಟು ಸಚಿವರುಗಳಿಗೂ ಕೂಡ ಕೋಕ್ ಕೊಡಲಾಗಿತ್ತು, ಅವರ ಹೆಸರುಗಳು ಸೇರ್ಪಡೆಯಾಗಿದ್ಯಾ? ಜಾತಿವಾರು, ಜಿಲ್ಲಾವಾರು ಕನ್ಸಿಡರ್ ಮಾಡಿ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಲಾಗುತ್ತೆ. ಸೊ ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ರು ಇವರು, ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರು ಎಚ್.ಸಿ. ಮಹದೇವಪ್ಪ ಅವರು. ಸೊ ಎಚ್.ಸಿ. ಮಹದೇವಪ್ಪ ಅಥವಾ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲಾಗುತ್ತೆ. ಮಳವಳ್ಳಿ ನರೇಂದ್ರ ಸ್ವಾಮಿ ಅಥವಾ ಎಚ್.ಸಿ. ಮಹದೇವಪ್ಪ. ಇನ್ನು ಯಂಗ್ಸ್ಟರ್ಗಳಿಗೆ ಮಣೆ ಹಾಕಲಾಗುತ್ತೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ. ಅದರಲ್ಲಿ ಶರತ್ ಬಚ್ಚೇಗೌಡ ಅವರು ಪಕ್ಷೇತರರಾಗಿ ನಿಂತು ಗೆದ್ದಂಥವರು. ಸೊ ಅವರದ್ದೇ ಆದಂತಹ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಅದರ ಜೊತೆಗೆ ಎಜುಕೇಟೆಡು. ಸೊ ಶರತ್ ಬಚ್ಚೇಗೌಡರ ಮೇಲೆ ಒಲವು ಹೆಚ್ಚಾಗಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅನ್ನೋದ್ರು. ಹಾಗಾಗಿ ಶರತ್ ಬಚ್ಚೇಗೌಡರಿಗೆ ಸಚಿವ ಸ್ಥಾನ ಕೊಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ಆರ್.ಬಿ. ತಿಮ್ಮಾಪುರ ಅವರ ಹೆಸರು ಕೂಡ ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಯಶವಂತರಾಯಗೌಡ ಪಾಟೀಲ್ ಅವರ ಹೆಸರು ಕೂಡ 2ನೇ ಲಿಸ್ಟ್ ಅಲ್ಲಿ ಇರುತ್ತೆ. ಮತ್ತೊಂದು ಕಡೆ ಮುಸ್ಲಿಂ ಕೋಟಾದಡಿಯಲ್ಲಿ ನೋಡೋದಾದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸ್ಥಾನ ಕೊಡಲ್ಲ, ಅದು ಕನಸು. ಈಗಂತೂ ಅವರು ಸಚಿವರಾಗಕ್ಕಾಗಲ್ಲ. 28ಕ್ಕೆ ಏನಾದ್ರು ಕಾಂಗ್ರೆಸ್ ಗೆದ್ರೆ ನೋಡ್ಬೇಕು. ಏನೇ ಹರಸಾಹಸ ಮಾಡ್ಲಿ, ಯಾವುದೇ ರೀತಿಯ ಲಾಬಿ ನಡೆಸಿದ್ರು ಕೂಡ ಜಮೀರ್ ಅವರಿಗೆ ಸಚಿವ ಸ್ಥಾನ ಸಿಗಲ್ಲ. ಸೊ ಹಾಗಾಗಿ ಮುಸ್ಲಿಂ ಕೋಟಾದಡಿಯಲ್ಲಿ ನೋಡೋದಾದ್ರೆ ಒಂದು ಸಲೀಂ ಅಹಮದ್ ಮತ್ತೆ ಎನ್.ಎ. ಹ್ಯಾರಿಸ್ ಅವರಿಬ್ಬರಿಗೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಸಲೀಂ ಅಹಮದ್ ಅವರ ಪಾತ್ರ ಬಹಳಷ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ. ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಸಲೀಂ ಅಹಮದ್ ಅವರು. ಸೊ ಅವರು ಮತ್ತೆ ಹ್ಯಾರಿಸ್ ಅವರ ಹೆಸರು. ಮತ್ತೊಂದು ಕಡೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂತಹ ಸಂತೋಷ್ ಲಾಡ್ ಅವರನ್ನ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಿಂದ ಕೈಬಿಡಲಾಗಿತ್ತು. ಸಂತೋಷ್ ಲಾಡ್ ಹಾಗೆ ಶ್ರೀನಿವಾಸ್ ಮಾನೆ ಇವರ ಇಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಅಜಯ್ ಸಿಂಗ್ ಹಾಗೆ ಪುಟ್ಟರಂಗ ಶೆಟ್ಟಿ ಇವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಹಾಸನ ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷದ ಏಕೈಕ ಶಾಸಕರಾದಂತಹ ಕೆ.ಎಂ. ಶಿವಲಿಂಗೇಗೌಡರು ಆಲ್ರೆಡಿ ಓಪನ್ ಆಗಿ ಹೇಳಿದ್ದಾರೆ, ಇಂಥದ್ದೇ ಖಾತೆ ಅಂಥದ್ದೇ ಕೊಡಿ ಅಂತ ನಾನು ಕೇಳಲ್ಲ, ಯಾವುದೇ ಖಾತೆಯನ್ನ ಕೊಟ್ಟರು ಕೂಡ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ. ಸೊ ಹಾಗಾಗಿ ಶಿವಲಿಂಗೇಗೌಡರು. ಅದರ ಜೊತೆಗೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರ ಹೆಸರು ಕೂಡ ಇರುತ್ತೆ. ಮತ್ತೊಂದು ಕಡೆ ಜೆಡಿಎಸ್ ಪಕ್ಷದಿಂದ ಬಂದಂತಹ ಗುಬ್ಬಿ ಶ್ರೀನಿವಾಸ್ ಅವರು ಅವರದ್ದೇ ವರ್ಚಸ್ಸಿಂದ ಹ್ಯಾಟ್ರಿಕ್ ಆಗಿ ಗೆಲುವನ್ನ ಕಂಡು ಬರ್ತಾ ಇದ್ದವರು, ಯಾವುದೇ ಪಕ್ಷಕ್ಕೆ ಹೋದ್ರು ಕೂಡ. ಸೊ ಗುಬ್ಬಿ ಶ್ರೀನಿವಾಸ್ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ. ಅದರ ಜೊತೆಗೆ ಈಗ ಇರುವಂತದ್ದು ಮಹಿಳಾ ಕೋಟಾದ ಅಡಿಯಲ್ಲಿ ಮೊದಲನೇ ಲಿಸ್ಟ್ ಅಲ್ಲಿ ಯಾರ ಹೆಸರು ಕೂಡ ಇರಲಿಲ್ಲ. 2ನೇ ಲಿಸ್ಟ್ ಅಲ್ಲಿ ಯಾರ ಹೆಸರು ಇರುತ್ತೆ? ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ರು, ಅವರ ಹೆಸರನ್ನ ಕೈ ಬಿಡಲಾಗಿತ್ತು, ಮೊದಲನೇ ಲಿಸ್ಟ್ ಅಲ್ಲಿ ಇಲ್ಲ. ಮತ್ತೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ 2000 ಮೊದಲನೇ ಬಾರಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಂತಹ ಟೈಮಲ್ಲಿ ಉಮಾಶ್ರೀ ಅವರು ಸಚಿವೆ ಆಗಿದ್ರು. ಈಗಲೂ ಉಮಾಶ್ರೀ ಅವರ ಹೆಸರು ಕೇಳಿ ಬರ್ತಾ ಇದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಅವರ ಇಬ್ಬರು ಹೆಸರನ್ನ ಬಿಟ್ಟು ಆರ್ತಿ ಕೃಷ್ಣ MLC ಆರ್ತಿ ಕೃಷ್ಣ ಅವರ ಹೆಸರು ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಕಂಪ್ಲಿ ಗಣೇಶು, ಅದರ ಜೊತೆಗೆ ಭರತ್ ರೆಡ್ಡಿ
ಹಾಗೆ ಭದ್ರಾವತಿ ಸಂಗಮೇಶ್, ಇಷ್ಟೂ ಜನರ ಹೆಸರು ಫೈನಲ್ ಆಗಿದೆ. ಸೊ 14ನೇ ತಾರೀಕಿನ ಒಳಗಡೆ ಇವರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡೋಣ ಇವರು ಫೈನಲ್ ಆಗ್ತಾರಾ ಅಥವಾ ಮತ್ತೊಂದಿಷ್ಟು ಜನರ ಹೆಸರನ್ನ ಸೇರ್ಪಡೆ ಮಾಡ್ಲಾಗುತ್ತಾ, ಇದರಲ್ಲಿ ಯಾರನ್ನಾದ್ರೂ ಕೈ ಬಿಡ್ತಾರಾ, ಕಾದು ನೋಡ್ಬೇಕು.